ಸೊ ಎಲ್ಲರಿಗೂ ನಮಸ್ತೆ. ನೋಡಿ, ಇವತ್ತು ನಿಮಗೆ ಏನು ಹೇಳ್ಕೊಡ್ತೀವಿ ಅಂದರೆ ಅದು ಯಾವ ರೀತಿ ನಾವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕು. ತುಂಬ ಜನಗೆ ಗೊತ್ತಿರಲ್ಲ. ಸೊ ತುಂಬ ಜನ ನಮ್ಮ ಸೈಬರ್ ಕಮಿಟಿ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಯಾರು ಗೊತ್ತಿರಲ್ಲ ಅವ್ರು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ಕೊಳ್ತಿದ್ದೀನಿ. ಸೊ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಂದ್ರೆ ನಮ್ಮಲ್ಲಿ ಫಸ್ಟು SSP ಅಂತ ಟೈಪ್ ಮಾಡಿ. ಸೊ SSP ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇದು ಡೈರೆಕ್ಟಾಗಿ ಕಾಲೇಜಿಗೆ, ಇದು ಯಾರಿಗೂ ಒಂದೇ ಪ್ರೀ ಮ್ಯಾಟ್ರಿಕ್ಸ್ ಅಂದರೆ 1ರಿಂದ 10ನೇ ತರಗತಿ, ಮತ್ತು PUC ಫಸ್ಟ್ PU ಸೆಕೆಂಡ್ PU ಡಿಗ್ರಿ ಏನೇನಿದೆ ಅದೆಲ್ಲ ಪೋಸ್ಟ್ ಮ್ಯಾಟ್ರಿಕ್ಸು. ಸೊ ಇದು ಪೋಸ್ಟ್ ಮ್ಯಾಟ್ರಿಕ್ಸ್ಗೆ ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ತುಂಬ ಜನ ಗೊತ್ತಿರಲ್ಲ ಪ್ರೀ ಮ್ಯಾಟ್ರಿಕ್ಸ್ ಏನು ಮಾಡಬೇಕಂತ. ನೋಡಿ, ಇದೇನಿಲ್ಲ, ನಾವು ಟೈಪ್ ಮಾಡ್ತಾ ಇದ್ವಿ SSP ಪ್ರೀ ಹಾಕಿದ ತಕ್ಷಣ ನಿಮಗೆ ಪ್ರೀ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಬರುತ್ತೆ. ಓಕೆನಾ? ನೋಡಿ, ಇಲ್ಲಿ ಪ್ರೀ ಮ್ಯಾಟ್ರಿಕ್ಸ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಪ್ರೀ ಮ್ಯಾಟ್ರಿಕ್ಸ್ ಹಾಕಿದ ತಕ್ಷಣ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ಫಸ್ಟ್ ನಾವೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು. ಕ್ರಿಯೇಟ್ ಮಾಡಬೇಕಂದ್ರೆ ಬರೀ ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಹೊಸ ವೆಬ್ಸೈಟಲ್ಲಿ ನಾವು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಮಗೆ ಆ ಡೀಟೇಲ್ಸ್ ಬರುತ್ತೆ. ಮಗು ಅಕೌಂಟ್ ಆಲ್ರೆಡಿ ಅವ್ರದ್ದು ಇದ್ರೆ. ಸೊ ನೋಡಿ, ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿದ ತಕ್ಷಣ ಇವ್ರಿಗೆ ಈ ಮೊಬೈಲ್ ನಂಬರ್ ಇರುತ್ತೆ. ಸೊ ತುಂಬ ಜನಕ್ಕೆ ಈ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ. ಇದಾಗಂದರೆ ನಾವು ಮೊಬೈಲ್ ನಂಬರ್ ಚೇಂಜ್ ಮಾಡೋ ಬದಲಿ ಅರ್ಜೆಂಟಾಗಿ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು. ನಾವು ಲಾಗಿನ್ ಆಗಿದ್ಮೇಲೆ ಮಾತ್ರ ನಾವು ಚೇಂಜ್ ಮಾಡೋಕ್ಕಾಗತ್ತೆ. ಸುಮಾರು ಜನ ಹತ್ರ ಈ ನಂಬರ್, ಯಾರ ನಂಬರ್ ಇರುತ್ತೆ ಆ ನಂಬರ್ ಇರಲ್ಲ. ಸೊ ಅಂಥ ಸಮಯದಲ್ಲಿ ಅವರಿಗೆ ಜಿಲ್ಲಾ ಪಂಚಾಯತ್ ಇಲ್ಲ ನಮ್ಮ ಸ್ಕಾಲರ್ಶಿಪ್ ಕಮಿಟಿ ಇರುತ್ತೆ, ಅಲ್ಲಿ ಕಳಿಸ್ಬೇಕು ಅವ್ರಿಗೆ. ಸೊ ಅವ್ರೇನು ಮಾಡ್ತಾರೆ, ಅವರು ಅಲ್ಲಿ SSP ID ಹಾಕಿ ಅವರು ಪಾಸ್ವರ್ಡ್ನ ಚೇಂಜ್ ಮಾಡಿಕೊಡ್ತಾರೆ. ನಾವು ಪಾಸ್ವರ್ಡ್ನ ಚೇಂಜ್ ಮಾಡಿದ ತಕ್ಷಣ ಅಲ್ಲಿ ಲಾಗಿನ್ ಆಗಿದ್ಮೇಲೆ ನಿಮಗೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಬೇಕು. ಸೊ ಈ ನಂಬರ್ ನಿಮ್ಗೆ ಏನು ಮಾಡಬೇಕಂದ್ರೆ ನಿಮಗೆ ಈಸಿಯಲ್ಲಿ ಈ ನಂಬರ್ನ ನೀವು ಒಂದು ಬರ್ಕೊಂಡ್ಬಿಡ್ಬೇಕು. ಓಕೆ ಮಾಡಬೇಕು. ಮತ್ತು ಇದನ್ನು ಕ್ಲೋಸ್ ಮಾಡಿ. ಇದನ್ನು ನೀವು ಕ್ಲಿಕ್ ಮಾಡಿ, ನೀವು ಡೈರೆಕ್ಟಾಗಿ ನೀವು ಪೋಸ್ಟ್ ಮ್ಯಾಟ್ರಿಕ್ ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ನೀವು ಸ್ಕೂಲ್ದೇ ಮಾಡಬೇಕು ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ವೆಬ್ಸೈಟಲ್ಲಿ ಪೋಸ್ಟ್ ಮ್ಯಾಟ್ರಿಕ್ಸಲ್ಲಿ SSP ಪ್ರೀ ಅಂತ ಬರುತ್ತೆ. ಸೊ ನೀವು ತಿಳ್ಕೊಬೇಕು ಏನಂದರೆ SSP ಪ್ರೀ ಮಾಡಿದ ತಕ್ಷಣ ನಮಗೆ SSP ID ಸ್ಕೂಲ್ದು ಅಂತ ತಿಳ್ಕೊಳ್ಳಿ. ಅಲ್ಲಿ ನಾವು ಬೇಕಂದರೆ ನಾವು ಪೋಸ್ಟ್ ಮ್ಯಾಟ್ರಿಕ್ಸ್ನ ನಾವು ಮಾಡ್ಕೊಬೋದು. ಸೊ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ನಾವು ಫರ್ಗೋಟ್ ಪಾಸ್ವರ್ಡ್ನ ಮಾಡಬೇಕು. ನೋಡಿ, ನಾವು ಆಗ್ತಾ ಇದ್ದೀನಿ, ಬಟ್ ಪಾಸ್ವರ್ಡ್ ರಾಂಗ್ ಇದೆ. ಓಕೆನಾ? ಸೊ ನಾವೇನು ಮಾಡಬೇಕಂದ್ರೆ ಫರ್ಗೋಟ್ ಪಾಸ್ವರ್ಡ್ನ ಟೈಪ್ ಮಾಡಿ ಈ ID ಹಾಕಿ, ಹಾಗೆ ಒಂದು ಪಾಸ್ವರ್ಡ್ನ ಹಾಕಿ, ಫಸ್ಟ್ ಕ್ಯಾಪಿಟಲ್ ಲೆಟರ್, ಆಮೇಲೆ ಒಂದು ಆಲ್ಫಾಬೆಟ್ ಲೈಕ್ ಸ್ಪೆಷಲ್ ಕ್ಯಾರೆಕ್ಟರ್ ಅಟ್ ಆಶ್ ಏನಾದ್ರು ಒಂದು ಇಕ್ಕಿ, ಆಮೇಲೆ 1 2 3 ಇಕ್ಕಿ. ಇಲ್ಲೇನು ಮಾಡಿ ಅಂದರೆ ಆ ಮಗು ಏನು ಹೆಸರು ಇರುತ್ತೆ ಅದನ್ನು ಫಸ್ಟ್ ಕ್ಯಾಪಿಟಲ್ ಇಕ್ಕಿ ಮತ್ತು ಅಟ್ 1 2 3 ಇಕ್ಬಿಟ್ರೆ ಅವ್ರಿಗೆ ಈಸಿ ಇರುತ್ತೆ. ಸೊ ಎಕ್ಸಾಂಪಲ್ ನಿಮಗೆ ಎರಡು ಹೆಸರು ಇರುತ್ತೆ. ಸೊ ಓಕೆನಾ? ಆ ಎರಡು ಹೆಸರಲ್ಲಿ ಫಸ್ಟ್ ಆ ಹೆಸರು ಏನಿರುತ್ತೆ, ಪುಷ್ಪಲತಾ, ಪುಷ್ಪ ಅಟ್ 1 2 3 ಇಕ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ. ಸೊ ನಾವು OTP ತೊಗೊತಾ ಇದ್ದೀವಿ. ಸೊ OTP ಆಗಿದ ತಕ್ಷಣ ಅವ್ರಿಗೆ OTP ಹೋಗುತ್ತೆ. ನಂಬರ್ ಕೊಟ್ಟಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಯಿತು. ನೋಡಿ, ಇದು ಪ್ರೀ ಮ್ಯಾಟ್ರಿಕ್ಸು. ನೀವು ಇದರಲ್ಲಿ ಇದು ನಮಗೆ ಲಾಗಿನ್ನು ಯಾವುದಂದರೆ ಪೋಸ್ಟ್ ಮ್ಯಾಟ್ರಿಕ್ಸು. ಇದರಲ್ಲಿ ನಾವು ಡೀಟೇಲ್ ಫಿಲ್ ಮಾಡಬಾರ್ದು. ಮತ್ತೆ ಕ್ಲೋಸ್ ಮಾಡಿ. ಸೊ ಮತ್ತೆ ಇದ್ರಿಗೆ ಹೋಗಿ ಆವಾಗ ನಮಗೆ ಪ್ರೀ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಹೋಗಿ ನೀವು ID ಏನಿದೆ ಅದನ್ನು ಹಾಕಿ ಲಾಗಿನ್ ಮಾಡಿ, ಕ್ಯಾಪ್ಚಾ ಕೋಡ್ ಹಾಕಿ. ನೋಡಿ, ಲಾಗಿನ್ ಮಾಡಿದ್ದೀವಿ ನಾವು. ನೋಡಿ, ಈ ರೀತಿ ವ್ಯಾಲಿಡೇಟ್ ಕೇಳುತ್ತೆ. ವ್ಯಾಲಿಡೇಟ್ ಅಂದರೆ ಏನಂದರೆ ನೀವು ಮುಂಚೆ ಏನಾದರೂ ID ರಾಂಗ್ ಇದ್ದೆ, ಇಲ್ಲ ID ಆಲ್ರೆಡಿ ಇದ್ದರೆ, ಸೊ ನಮಗೆ ಇದು ಡೂಪ್ಲಿಕೇಟ್ ಅಂದರೆ ಹೆಸರು ರಾಂಗ್ ಮಿಸ್ಸಿಂಗ್ ಇದ್ದರೆ ಅವ್ರಿಗೆ ಈ ರೀತಿ ಬರುತ್ತೆ. ನೋಡಿ, ನಾವು ಲಾಗಿನ್ ಆಯ್ತಿದ್ದು.
ಸೊ ಇಲ್ಲೇನಂದ್ರೆ ಫಸ್ಟ್ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು. ಇದು ಪ್ರೀ ಮ್ಯಾಟ್ರಿಕ್ಸ್ ಓಪನ್ ಆಗಿದೆ. ಸೊ ಇಲ್ಲಿ ನಮಗೆ ನೋಡಿ, ನಾವು ಇಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದು, ನಾವು ಸ್ಟೂಡೆಂಟ್ ಜೆಂಡರ್ನ ಮಾಡ್ಬೋದು, ನಾವು ಆಧಾರ್ನಲ್ಲಿ ಏನು ಹೆಸರು ಇದೆ ಏನಾದರೂ ತಿದ್ದುಪಡಿ ಆಗಿದ್ರೆ, ಇವಾಗ ಝೋಯಾ ಅಂತ ಇದೆ, ಆಧಾರ್ಗಳಲ್ಲಿ ಬೇರೆ ಹೆಸರು ಇರುತ್ತೆ ಅಂದರೆ ಆ ಟೈಮಲ್ಲೂ ನಾವು ಚೇಂಜ್ ಮಾಡ್ಕೊಬೋದು. ಈ ಮೂರು ಆಪ್ಷನ್ನ ನಾವು ಕ್ಲಿಕ್ ಮಾಡಿ ಮಾಡ್ಕೊಬೋದು. ಸೊ ಸದ್ಯಕ್ಕೆ ಅಪ್ಲಿಕೇಶನ್ ಆಗಬೇಕಂದ್ರೆ ಫಸ್ಟ್ ನಾವು ಈ KYCನ ಮಾಡಬೇಕು. ಈ KYC ಎಲ್ಲರಿಗೂ ಒಂದು ಕಡ್ಡಾಯ ಆಗಿದೆ. ಸೊ ನೋಡಿ, OTP ನಾವು ಆಗಿದ ತಕ್ಷಣ ಪ್ರೊಸೆಸ್ ಆಗ್ತಾ ಇದೆ, ಓಕೆ ಅಂತ ಕ್ಲಿಕ್ ಮಾಡಿ. ಹಾಗೆ ಆವಾಗ ಇಲ್ಲಿ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಿ. ಸೊ ಇದು ಡೇಟಾಬೇಸಲ್ಲಿ ಅಪ್ಡೇಟ್ ಆಗಿದೆ, ಓಕೆನಾ. ಸೊ ಮತ್ತೆ ಇಲ್ಲಿ ಪ್ರೀ ಮ್ಯಾಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಮಗೆ ಒಂದು ಪಾಪಪ್ ಬರುತ್ತೆ. ಇದರಲ್ಲಿ ಪಾಪಪ್ಪಲ್ಲಿ ಏನಿದೆ ಅಂದರೆ, ಯಾವುದೇ ಅದನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಂದ್ರೆ ಅಲ್ಲಿ ನಿಮ್ಮ ಮಗುದು ಆಧಾರ್ ಲಿಂಕ್ ಆಗಿರಬೇಕು. ಲಿಂಕ್ ಆಗಿಲ್ಲ ಅಂದರೆ ಸಬ್ಮಿಟ್ ಆಗ ನಾವು ಫಿಲ್ ಮಾಡ್ತಾ ಇದ್ದೀವಿ. ಇದನ್ನು ಅಪ್ಲೈ ಅಂತ ಕ್ಲಿಕ್ ಮಾಡಿ, ನಮ್ಮೊಂದು ಪಾಪಪ್ ಬರುತ್ತೆ. ಸೊ ಈ ರೀತಿ ಎರರ್ ಬಂದಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು ಓಪನ್ ಆಗುತ್ತೆ. ಸೊ ಓಪನ್ ಆಗಿದ ತಕ್ಷಣ ನೀವು ಡೀಟೇಲ್ಸ್ನ ಫಿಲ್ ಮಾಡಿ. STS ನಂಬರ್ ಅದು ಎಲ್ಲಿ ಸಿಗುತ್ತೆ ಅಂದರೆ, ನಮ್ಮ ಸ್ಕೂಲಲ್ಲಿ ಹೋಗಿ ಶಾಲೆಯಲ್ಲಿ ಕೇಳಿದ್ದಾರೆ, ಈ ನಂಬರ್ ಸಿಗುತ್ತೆ. ಈ ನಂಬರಲ್ಲಿ ಸರಿ ಇದ್ದರೆ ಮಾತ್ರ ನೋಡಿ, ನಿಮ್ಮ ಡೀಟೇಲ್ಸ್ ಎಲ್ಲ ಬಂದ್ಬಿಡ್ತು. ಎಸ್ ಅಂತ ಕೊಟ್ಟು ನಾವು ಓಕೆ ಅಂತ ಕೊಟ್ಟಿದ ತಕ್ಷಣ ಡೀಟೇಲ್ಸ್ ಎಲ್ಲ ಸರಿ ಇರುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ತಂದೆ ಹೆಸರು ಇಲ್ಲ, ಏನಾದ್ರು ಒಂದು ರಾಂಗ್ ಇದ್ದರೆ